ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕಣ್ಮಡಿ ಕನ್ನಡ ಜನತೆಗಳಿಗೆ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ಸಂಚಿಕೆಯನ್ನ ತಂದಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಅನ್ನೋ ನನ್ನ ಭಾವನೆ ಕೂಡ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಗೂಬೆ, ನಾವೆಲ್ಲ ಅಂತೇವೆ ಯೋ ಗೂಬೆ, ನೀನ್ ಒಳ್ಳೆ ಗೂಬೆ ತರ ಆಡ್ತಾನೆ ಇವನು, ಬೈತೀರಾ ಗೊತ್ತಲ್ಲ, ಈ ಗೂಬೆ ನನ್ನ ಮಗ ಇವನು ಅಂತಾನು ಬೈತಾರೆ ಕೆಲವರು ಅವನ ಹತ್ರ ಗೂಬೆ ಆಡ್ದಂಗೆ ಆಡ್ತಾನೆ ಅಂತಾರೆ. ಕೆಲವೊಬ್ರು ಅವನಿಗೆ ಗೂಬೆ ಡೇ ಟೈಮಲ್ಲಿ ಕಣ್ ಕಾಣಲ್ಲ, ನೈಟ್ ಕಣ್ ಕಾಣುತ್ತೆ ಗೂಬೆಗೆ ಅಂತಾರೆ. ಎಲ್ಲ ಸುಮಾರು ಅಂತಾರೆ ಪಂತಾರೆ, ಮತ್ತೆ ಹಂಗಂತೆ ಹಿಂಗಂತೆ, ಬರೀ ಇದೇ ಆಗಿರುತ್ತೆ. ಅಯ್ಯೋ ಗೂಬೆ ನೋಡ್ಬಾರ್ದು ದರಿದ್ರ, ಗೂಬೆ ಮನೆಗೆ ಬಂದ್ರೆ ದರಿದ್ರ ಅನ್ನೋರು ಇದ್ದಾರೆ, ಒಳ್ಳೇದು ಅನ್ನೋ ಜನಗಳು ಇದ್ದಾರೆ. ಅಲ್ಲ ಅವ್ರವ್ರಿಗೆ ಕನ್ಫ್ಯೂಷನ್, ಒಳ್ಳೇದಾ ಕೆಟ್ಟದ್ದಾ. ಇದನ್ನೆಲ್ಲಾ ಬಿಟ್ಟು ನಾವು ಒಬ್ಬ ಮಾನವೀಯತೆಯಾಗಿ ಒಬ್ಬ ಮನುಷ್ಯನಾಗಿ ನಾವು ಯೋಚನೆ ಮಾಡಿ, ಗೂಬೆ ಅದು ಒಂದು ಪ್ರಾಣಿ. ಫಸ್ಟ್ ನಾವು ತಿಳ್ಕೊ, ಅದೊಂದು ಪ್ರಾಣಿ, ಅದು ಒಂದು ಪಕ್ಷಿ. ನೀವು ಪ್ರಾಣಿ ಎಲ್ಲ ಅದು ಪಕ್ಷಿ ಅಂತೀರ ಒಬ್ರು. ಪಕ್ಷಿ, ಅದು ಒಂದು ಪಕ್ಷಿ ತಾನೆ. ಅದರದೇ ಆದಂತ ಜೀವನ, ಅದು ಅದರದೇ ಆದಂತ ಜೀವನ ಪದ್ಧತಿ ಇದೆ. ಈಗ ಆ ಜೀವನ ಪದ್ಧತಿ, ಕಾಗೆದು ಅದರದೇ ಒಂದು ಜೀವನ ಪದ್ಧತಿ, ಈಗ ಹದ್ದು ತಗೊಂಡ್ರೆ ಅದರದೇ ಒಂದು ಜೀವನ ಪದ್ಧತಿ. ಹಾಗೆ ಈ ಗೂಬೆ ಕೂಡ ಏನಂತೀವಿ, ಗೂಬೆ ಒಳ್ಳೇದಲ್ಲ ಕೆಟ್ಟ, ಯಾವ ಪಕ್ಷಿ ಕೆಟ್ಟದ್ದು ನೋಡಿ? ಯಾವ್ದೇನಾರು ನೀವು ಬಂದು ಅನ್ನ ಕೊಡು ಅಂತ ಕೇಳುತ್ತಾ, ನಿಮ್ಗೆ ಏನಾರು ನೀರ್ ಕೊಡು ಅಂತ ಕೇಳುತ್ತಾ, ಊಟ ಕೊಡು ಅಂತ ಕೇಳುತ್ತಾ? ನಾವು ನೋಡಿ ನಮ್ಮ ಮಗನಿಗೆ, ನಮ್ಮ ಮೊಮ್ಮಕ್ಕನಿಗೆ, ನಮ್ಮ ತಾತನಿಗೆ, ನಮ್ಮ ಮುತ್ತಾತ, ನಮ್ಮ ಮಕ್ಕಳು, ನಮ್ಮ ಮರಿ ಮಕ್ಕಳು, ಅವ್ರ ಮರಿ ಮಕ್ಳಿಗೆಲ್ಲ ದುಡ್ಡು ಮಾಡಿ ಇಟ್ಟೋಗ್ತೀವಿ, ಮನೆ ಕಟ್ತೀವಿ, ನಮಗೆ ಅಂತ ಮನೆ ಕಟ್ಕೊಂತೀವಿ. ಅದಕ್ಕೆ ಏನೇನ್ ಭೋಗ ಜೀವಿಗಳನ್ನು ಏನೇನ್ ಬೇಕು ಎಲ್ಲ ತಂದು ಮನೆಗೆ ಇಟ್ಕೋತೀವಿ. ಯಾವ್ದಾದ್ರು ಪಕ್ಷಿ ನನ್ನ ಮಗನಿಗೆ ಅಂತ ಮನೆ ಕಟ್ಟಿ ಹೋಗಿದೆ ಇವತ್ತವರೆಗೂ? ಎಲ್ಲೂ ಇಲ್ಲ, ತಿಳ್ಕೊಳ್ಳಿ. ಅದನ್ನ ನೋಡಿ, ಅದು ಸರಳ ಅಂತ ಜೀವಿ. ಅದು ಬದುಕಿರೋವರೆಗೂ ಕಷ್ಟಪಟ್ಟೆ ಬದುಕುತ್ತೆ. ಅದರ ಹಳ್ಳನ್ನು, ಅದರ ಕಾಳನ್ನು ಅದೇ ಉತ್ಪಾದಿಸ್ಕೊಂಡು ಎಲ್ಲೋ ಅಕ್ಕಿ ಪಕ್ಕಿ ಆಯ್ಕೊಂಡು ತಿನ್ಕೊಂಡು ಜೀವನ ಮಾಡುತ್ತೆ. ನಾಳೆದು ಅದು ಯೋಚನೆ ಮಾಡಲ್ಲ, ನಾನು ಇರೋವರೆಗೂ ಬದುಕಡ, ಕಷ್ಟಪಡೋಣ. ಮಗು ತರ ಕಾಳನ್ನ ಮಗು ತಿನ್ಸುತ್ತೆ. ಅಕ್ಕಿ ಪಕ್ಷಿಗಳು ಆದ ಮರಿ ಹುಟ್ಟದಾಗ ತಿನ್ಸುತ್ತೆ, ಅದರ ಮನೆಯನ್ನೇ ಅದೇ ಕಟ್ಟುತ್ತೆ ಅಲ್ವೇ? ನೋಡಿ, ಈಗ ನಾವು ಒಂದು ಇದು ಕೇಳ್ತೀವಿ ನೋಡಿ, ಒಂದು ಪಕ್ಷಿ ತಗೊಂಡ್ರೆ ಆ ಗೂಡನ್ನ ಎಷ್ಟು ಚೆನ್ನಾಗಿ ನುಣಪಾಗಿ ಸುಂದರವಾಗಿ ಎಣಿಯುತ್ತೆ, ಕಷ್ಟಪಟ್ಟು ಎಣಿಯುತ್ತೆ. ನಾವು ಅದನ್ನೆಲ್ಲ ಕಿತ್ತಾಕ್ತಿವಿ ಹೋಗಿ, ಇಲ್ಲಿ ಗೂಡು ಕಟ್ಬಿಟ್ಟೈತೆ ಕಿದಾಕ್ ಅಂತ ಕಿತ್ತಾಕ್ತಿವಿ. ಅದೇ ನಮ್ಮನೆ ಬಂದು ಬೇರೆ ಕಿತ್ತಾಕಿರ್ ಸುಮ್ನಿರ್ತೀರಾ? ಕೇಸು, ಕೋರ್ಟು ಕಚೇರಿ ಹೊಡೆದಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋರು ಬಿಡಲ್ಲ. ನಾ ಹೆಂಗೆ ಮುಡ್ತಾವನು, ನಂದು ನಮ್ಮ ಅಪ್ಪಂದು ಇದು ನಮ್ಮ ಪಿತ್ರಾಜಿತ ಆಸ್ತಿ ಅಂತ. ಅದಕ್ಕೆ ಏನೈತೆ ಆಸ್ತಿ? ಜೀವನ ಮಾಡ್ತಾ ಇಲ್ವಾ ಅದು? ಯಾಕೆ ಈ ತರ ತಿಳ್ಕೊಳ್ಳಲ್ಲ? ಅದರಿಂದ ಕೆಟ್ಟದ್ದು ಒಳ್ಳೇದು ಅನ್ನೋದನ್ನೇ ಯಾಕೆ ನೀವು ಆ ಕೆಟ್ಟದನ್ನ ನಾವು ಯಾಕೆ ಅತಿ ಹೆಚ್ಚು ಬಿಂಬಿಸ್ತೀವಿ ಅಂತ ಇನ್ನೂ ನಮಗೆ ಅರ್ಥ ಆಗಿಲ್ಲ ಅದು. ನೋಡಿ, ಅದೇ ರೀತಿ ನಾವು ಬದುಕ್ಬೇಕು. ನಮ್ದು ಅನ್ನೋದು ಏನೂ ಇಲ್ಲ ಇಲ್ಲಿ. ನಾನು ಇವತ್ತು 4 ಮನೆ ಮಾಡಿದ್ನಿ, 5 ಮನೆ ಮಾಡಿದ್ನಿ, 50 ಎಕರೆ ಜಮೀನ್ ಮಾಡಿದ್ನಿ, ಒಂದಿನ ಬಿಟ್ಟು ಸಾಯ್ತೀಯ, ನಿಂದ ಏನು ಇಲ್ಲ ಇಲ್ಲಿ. ನಂದು ಅನ್ನೋದೇನಿದೆ? ಈ ಶರ್ಟ್ ನಂದು, ಬಟ್ಟೆ ನನ್ನ, ಸತ್ತಾಗ ಇದ್ಲುಕಿದೆ ನಂದ, ನಾನ್ ಸತ್ತಾಗ ಇದು ಎತ್ಕೊಂಡು ಹೋಗ್ತಾರೆ, ನಂದಲ್ಲ ಇದು. ಇದು ಬೇರೆಯವ್ರ ಪಾಲಾಗುತ್ತೆ. ನಮ್ದು ಅಂತ ಏನು ಇರೋ ಹೊರಗಡೆ ಇರೋವರೆಗೂ ನಾವು 4 ಜನಕ್ಕೆ ಒಳ್ಳೇದ್ ಮಾಡಿ, ಒಳ್ಳೇದನ್ನ ಬಯಸಿ, ಕೆಟ್ಟದನ್ನ ಮಾಡ್ಬಿಡಿ ದಯವಿಟ್ಟು. ಎಷ್ಟಾಗದಷ್ಟು ಒಳ್ಳೇದನ್ನ ಮಾಡಿ. ಇಲ್ಲೂ ಹೇಳೋದು ಇಷ್ಟೇನೆ ನೋಡಿ, ಕೆಟ್ಟದ್ದು ಒಳ್ಳೇದು. ನಾನು ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಕೆಟ್ಟದ್ದು ಒಳ್ಳೇದನ್ನ ನೀವು ಡಿಸೈಡ್ ಮಾಡಬೇಡಿ. ಯಾವ ಪಕ್ಷಿನೂ ಕೆಟ್ಟದ್ದಲ್ಲ, ಯಾವ ಪಕ್ಷಿನೂ ಒಳ್ಳೇದಲ್ಲ. ಬೆಕ್ಕುನು ಹೇಳ್ತೀರಾ, ಬೆಕ್ಕು ಸಿಕ್ಕಿದ್ರೆ ಕೆಟ್ಟದ್ದು ಅಂತೀರಾ, ನರಿ ಸಿಕ್ಕಿದ್ರೆ ಒಳ್ಳೇದು ಅಂತೀರಾ, ನಾಯಿ ಸಿಕ್ಕಿದ್ರೆ ಒಳ್ಳೇದು ಅಂತೀರಾ, ತುಂಬಿದ ಬಿಂದಿಗೆ ಸಿಕ್ಕಿದ್ರೆ ಒಳ್ಳೇದು. ಇವೆಲ್ಲ ನಾವ್ ಹಿಂದಿನಿಂದ ಮಾಡ್ಕೊಂಡ್ ಬಂದಿರೋ ಅಂತದ್ದು. ಅಡ್ಡ ಬಂದ್ರು, ಒಂದ್ ಬಿಂದಿಗೆ ನೀರ್ ತಗೊಂಡ್ಬಂದ್ರು, ಹೆಣ ಸತ್ತು ಒತ್ಕೊಂಡ್ ಬರ್ತಾ ಇರ್ತ, ಹೆಣ ಬಂದ್ರೆ ಒಳ್ಳೇದು, ಈ ಹೆಣ ನೋಡ್ಕೊಂಡ್ ಬಂದಿದ್ದೀವಿ, ಬಹಳ ಒಳ್ಳೇದಾಗತ್ತೆ ನಿನಗೆ ಅಂತ ಅಂತಾರೆ. ಗೂಬೆ ಅದು ಒಂದು ಪಕ್ಷಿ, ಅದು ಒಂದು ರೀತಿ ನೀತಿಗಳು. ಪಕ್ಷಿಯನ್ನ ನಾವು 2 ಭಾಗದಲ್ಲಿ ನೋಡಬಹುದು. ಈ ಗೂಬೆಯನ್ನ 2 ಭಾಗದಲ್ಲಿ ನಾವು, ಇದು ಲಕ್ಷ್ಮಿಯ ವಾಹನ ಕೂಡ. ಗೂಬೆ ಲಕ್ಷ್ಮಿಗೆ ವಾಹನ. ಲಕ್ಷ್ಮಿ ಫೋಟೋ ಎಲ್ಲಿರ್ತಾರೆ? ಗೂಬೆ ಫೋಟೋ ಇರುತ್ತೆ ನೋಡಿ. ಗೂಬೆ ಮನೆಗೆ ಬಂದು ಒಂದು ಸಾರಿ ಮನೆಗೆ ಬಂದು ಹೋದ್ರೆ ಅದು ಶುಭ ಶಕುನ, ಶುಭ ಸುದ್ದಿ ಅಂತ ಕರಿತೀವಿ ನಾವು ಅದಕ್ಕೆ. ಅದೇ ಇದು ಗೂಬೆ ಅದು ಅತಿ ಹೆಚ್ಚಾಗಿ ನಿಮ್ಮ ಮನೆ ಒಳಗಡೆ ಬಂದ್ರೆ ಕೂಡ ಅದು ಸ್ವಲ್ಪ ಅಪಶಕುನದ ಒಂದು ನಮ್ಮ ವೇದಾಂತಗಳಲ್ಲಿ, ನಮ್ಮ ಕಲ್ತಿರಂತ ವಿದ್ಯೆಗಳಲ್ಲಿ
ನಾವು ಎಲ್ಲ ಈಗ ಸ್ಕಂದ ಪುರಾಣಗಳನ್ನ ತೆಗೆದು ನಮ್ಮ ಗೂಬೆದು ಕೂಡ ಅದರಲ್ಲಿ ಒಂದು ಪಾಠನೇ ಇದೆ. ಅಲ್ಲಿ ಸ್ಕಂದ ಪುರಾಣ ಇರ್ಬೋದು. ನಮ್ಗೆ ಈಗ ಹಳೆ ಬುಕ್ಗಳನ್ನ ತಗೊಂಡು ನಾವು ರೆಫರ್ ಮಾಡಿದ ರೀತಿಯಲ್ಲಿ ಹೇಳುವುದೇ ಆದರೆ, ನಾನಿಲ್ಲಿ ಬೇರೆ ಏನು ಹೇಳ್ತಾ ಇಲ್ಲ, ನಾನು ಓದಿದ ಹಳೆಯ ಬುಕ್ಗಳ ಆಧಾರದಲ್ಲಿ ಹೇಳುವುದಾದ್ರೆ, ಓದಿದ್ರ ಪ್ರಕಾರ ನೋಡಿ, ಗೂಬೆ 2-3 ಸಮಯ ಮನೆಗೆ ಬರ್ತಾ ಇದೆ, ಮನೆ ಹತ್ರಕ್ಕೆ ಬಂದು ಕೂತಿದೆ ಅಂದ್ರೆ ಅದು ಅಪಶಕುನ ಅಂತ ಕರಿತೀವಿ ನಾವು. ಆದ್ರೆ ಅದು ಸತ್ಯ ಗೊತ್ತಿಲ್ಲ. ಆಯ್ತಾ. ಎರಡನೇದು, ಅದು ಒಂದು ಸಾರಿ ಬಂದು ಹೋದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದು ನಿಮಗ್ ಬಿಟ್ಟಿದ್ದು, ಅದೆಲ್ಲ ನಿಮಗೆ ಬಿಡ್ತಾ ಇದ್ದೀನಿ ನಾನು. ಯಾವ್ದನ್ನು ಇದು ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಮೂರನೇದು, ಅದು ಮನೆಗೆ ಬಂದು ಎಡಗಡೆ ನಮಗೇನಾದ್ರು ನುಡಿದ್ರೆ ಅದು ಒಳ್ಳೇದು, ಬಲಗಡೆ ನುಡಿದ್ರೆ ಕೆಟ್ಟದ್ದು ಅಂತ ಹೇಳ್ತಾರೆ. ಅದನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಂತ ವಿಷಯ. ಆದರೆ ಗೂಬೆ ಕೆಟ್ಟದ್ದಲ್ಲ, ತಿಳ್ಕೊಳ್ಳಿ, ದಯಮಾಡಿ ತಿಳ್ಕೊಳ್ಳಿ. ಅದು ಒಂದು ಪಕ್ಷಿ, ಅದು ಅದ್ರದ್ದೇ ಅದೊಂದು ಜೀವನ ಮಾಡುತ್ತೆ. ಅದಕ್ಕೆ ಹಗಲು ಇರುಳುತನ, ಏನೋ ಇರುಳು ಗುರುಡು ಅಂತ ಕರೀತಾರೆ ಅದಕ್ಕೆ. ಏನಂದ್ರೆ ನೈಟ್ ಚೆನ್ನಾಗಿ ಓಡಾಡುತ್ತೆ, ಹಗಲು ಹೊತ್ತು ಕಣ್ ಕಾಣಿಸಲ್ಲ. ಅದು ಪಾರ್ಶಲಿ ಅಥವಾ ಮಂದ ದೃಷ್ಟಿ ಉಳ್ಳವಂತ ಹಕ್ಕಿ, ಅದು ಪಕ್ಷಿ ಆಗಿರುತ್ತೆ. ಹಾಗಾಗಿ ಅದನ್ನ ಕೆಟ್ಟದ್ದು ಅಂದುಕೊಳ್ಳೋಕ್ಕಿಂತ ಮೊದಲು ನಾವು ಹೇಗಿರಬೇಕು ನೋಡಿ. ಯಾಕೆ ಬರುತ್ತದು? ಅದ್ರ ಮನೆ ಹೊಡೆದಾಕ್ಬಿಟ್ಟು ನಾವು ಮನೆ ಕಟ್ಕೊಂಡು ಹೋದ್ರೆ ಎಲ್ಲಿ ಹೋಗುತ್ತೆ ಹೇಳಿದ್ರು? ಎಲ್ಲಾ ಕಡೆ ನಮಗೆ ಮನೆ ಬೇಕು, ಎಲ್ಲ ಹೊಡೆದಾಕು ಬಿಲ್ಡಿಂಗ್ ಕಟ್ಟು. ಅವ್ರ ಜಾಗಕ್ಕೆ ಹೋಗಿ ನಾವು ಸೇರ್ಕೊಂಡು ನಾವು ಎಲ್ಲೂ ಹೋಗ್ತೇವೆ ಮನೆಗೆ ಬರ್ದೇನೆ. ಬಂದ್ರೆ ಕೆಟ್ಟದ್ದು ಎಲ್ಲೂ ಹೋಗುತ್ತದು. ಕಾಡು ಮೇಡು ಎಲ್ಲ ಹೊಡೆದಾಗ ಮನೆ ಕಟ್ಕೊಂಡು ಹೋಗ್ತಾನೆ ಇದ್ರೆ ಎಲ್ಲಿ ಹೋಗ್ತಾವ? ಬರ್ಲೇಬೇಕಲ್ವೇ? ಬಂದಾಗ ನಿಮ್ ಕೈಲಿ ಆದದ್ದ ಸ್ವಲ್ಪ ಅಕ್ಕಿ, ನೀರು, ಹೊರಗಡೆ ಕಾಳು ಏನಾದ್ರೂ ಇಡಿ, ಮನೆ ಮೇಲೆ ಇಡಿ, ತಿನ್ಕೊಂಡು ಅದ್ರ ಪಾಡಿಗೆ ಅದು ಹೋಗುತ್ತೆ. ಇದನ್ನ ಕೆಟ್ಟದ್ದು ಅಂತ ಹೇಳಿ ಯಾರನ್ನೂ ಬಿಂಬಿಸ್ಬೇಡಿ. ಅದು ನಾವೇ ಮಾಡ್ಕೊಂಡಂತ ದ್ರೋಹ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.